ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು 11ನೇ ದಿನದ ಮೆಡಿಟೇಷನ್ ಅಲ್ಲಿದ್ದೀವಿ. ಸೊ ನಾವು ಚಕ್ರಗಳನ್ನ ಹೀಲ್ ಮಾಡ್ತಾ ಇದ್ದೀವಿ. ಇವತ್ತಿನ ಚಕ್ರ ಬಂದು ಥ್ರಾಟ್ ಚಕ್ರ. ಸೊ ಇವತ್ತು ನಾವು ಈ ಮೆಡಿಟೇಷನ್ ನ ಮೂಲಕ ನಮ್ಮ ಥ್ರಾಟ್ ಚಕ್ರ ಅಥವಾ ವಿಶುದ್ಧಿ ಚಕ್ರ, ವಿಶುದ್ಧ ಚಕ್ರ ಅಂತಾನೂ ಕೂಡ ಇದನ್ನ ಕರಿತೀವಿ, ಅದನ್ನ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಎಲ್ಲರೂ ಮೆಡಿಟೇಷನ್ಗೆ ಕುತ್ಕೊಳ್ಳಿ. ನಿಮ್ಮ ಕಾಲುಗಳನ್ನ ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನ ಕ್ಲಾಸ್ ಮಾಡಿ, ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನ ಮುಚ್ಚಿ ಫ್ರೆಂಡ್ಸ್. ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಫೀಲ್ ಮಾಡಿ. ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡುತ್ತಾ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಫೀಲ್ ಆಗಬೇಕು. ಇನ್ನೊಂದು ಕೊನೆಯ ಉಸಿರು. ರಿಲೀಸ್ and relax. ನಿಮ್ಮ ಗಂಟಲಿನ ಮಧ್ಯಭಾಗವನ್ನ ಗಮನಿಸಿ. ಈ ವಿಶುದ್ಧ ಚಕ್ರ ಅಥವಾ ಥ್ರಾಟ್ ಚಕ್ರವು ನಮ್ಮ ಭೌತಿಕ ಶರೀರದ ಗಂಟಲಿನಲ್ಲಿದೆ. ಈ ವಿಶುದ್ಧ ಚಕ್ರವು ನೀಲಿ ಬಣ್ಣ ಅಥವಾ ಬ್ಲೂ ಕಲರ್ ಅಲ್ಲಿದೆ. ಇದು 16 ದಳಗಳನ್ನ ಹೊಂದಿದೆ. ಇದರ ಮೂಲ ಮಂತ್ರ ಬಂದು ಹಮ್. ಓಕೆ, ಹಮ್ ಅಂತ ನಾವು ಚಾಂಟ್ ಮಾಡೋದ್ರಿಂದ ಕೂಡ ನಮ್ಮ ಥ್ರಾಟ್ ಚಕ್ರವನ್ನ ನಾವು ಆಕ್ಟಿವೇಟ್ ಮಾಡ್ಕೋಬಹುದು. ಸೊ ಈಗ 11 ಬಾರಿ ಹಮ್ ಅಂತ ಹೇಳ್ಕೊಳ್ಳೋಣ. ಬಾಯ್ಬಿಟ್ಟು ಜೋರಾಗಿ ಹೇಳಿ, ಫೀಲ್ ಮಾಡಿ. ಅದು ನಿಮ್ಮ ಗಂಟಲಿನಿಂದ ಹಮ್ ಅಂತ ಹೇಳ್ಬೇಕು. ನಿನ್ನೆ ಎಂ ಅಂತ ಹೇಳುವಾಗ ಫುಲ್ ನಮ್ಮ ಎದೆ ಮಟ್ಟದಿಂದ ಅದು ಆಚೆ ಬರ್ತಿತ್ತಲ್ವಾ, ಹಾಗೆ ಇದು ಹಮ್ ಬರೀ ಇಲ್ಲಿಂದ ಇಷ್ಟೇ ಹೇಳ್ತೀವಿ ನೋಡಿ, ಹಾಗೆ. ಸೊ ಈ ಮಂತ್ರದ ಮೂಲಕ ನಮ್ಮ ನೀಲಿ ಚಕ್ರ, ವಿಶುದ್ಧ ಚಕ್ರವನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋಣ. ಸೊ ಹೇಳಿ ನನ್ನ ಜೊತೆ, ಹಮ್. 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 ಹಾಗೆ ಆ ವೈಬ್ರೇಷನ್ ಜೊತೆ 1 ನಿಮಿಷಗಳ ಕಾಲ ನಿಮ್ಮ ಧ್ಯಾನವನ್ನ ಮುಂದುವರಿಸಿ ನಿಮ್ಮ ಗಂಟಲನ್ನೇ ಅಬ್ಸರ್ವ್ ಮಾಡಬೇಕು.
ವೈಬ್ರೇಷನ್ ಫೀಲ್ ಮಾಡಿ. ಈಗ ಒಂದು ದೀರ್ಘವಾದ ಉಸಿರನ್ನ ತೆಗೆದುಕೊಳ್ಳುವುದರ ಮೂಲಕ ನಿಮ್ಮ ಥ್ರಾಟ್ ಚಕ್ರ ಆಕ್ಟಿವೇಟ್ ಆಗ್ತಿರೋದನ್ನ ಗಮನಿಸಿ. ಈ ಚಕ್ರ ಆಕ್ಟಿವೇಟ್ ಆಗ್ತಾ ಇರುವಾಗ ನಿಮ್ಗೆ ಹಗುರವಾದ ಅನುಭವ, ಭಾರವಾದ ಅನುಭವ, ಸುತ್ತುತ್ತಿರುವ ಅನುಭವ, ಅಥವಾ ಬಿಸಿ ಆಗ್ತಿರೋ ಅನುಭವ, ತಣ್ಣಗಾಗ್ತಿರೋ ಅನುಭವ, ಅಥವಾ ಚಕ್ರ ಸುತ್ತುತ್ತಿರುವ ರೀತಿಯಲ್ಲಿ ಅನುಭವ ಆಗತ್ತೆ. ಸೊ ನಿಮ್ಮಲ್ಲಿ ಯಾವ ಅನುಭವ ಆಗ್ತಾ ಇದೆ ಅದನ್ನ ಗಮನಿಸಿ. ಗಮನಿಸಿ. ಇನ್ನೂ ದೀರ್ಘವಾಗಿ ಗಮನಿಸಿ. ಈ ವಿಶುದ್ಧ ಚಕ್ರ ಏನಾದ್ರೂ ನಮ್ಮಲ್ಲಿ ಇಂಬ್ಯಾಲೆನ್ಸ್ ಅಥವಾ ಬ್ಲಾಕೇಜಸ್ ಆಗಿದ್ರೆ ನಮ್ಮಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಹೊರಟಾಗಿ ಮಾತಾಡೋದು, ಗಂಟಲು ಕೆರೆತ, ಬಾಯಿ ಅಥವಾ ನಾಲಿಗೆಯಲ್ಲಿ ಯಾವಾಗ್ಲೂ ಸಹ ಹುಣ್ಣುಗಳಾಗೋದು, ಗಮ್ ರೋಗ ಬರೋದು, ಅಥವಾ ಕಿವಿ ಸೋಂಕುಗಳು, ಸೈನಸ್ ಸೋಂಕುಗಳು, ಬಿಗಿಯಾದ ಭುಜಗಳು, ಬಿಗಿಯಾದ ಭುಜ ಇರುತ್ತಲ್ವಾ ಅದು. ಆಮೇಲೆ ಕೆಲವರಿಗೆ ಸುಳ್ಳು ಹೇಳೋ ಚಟ ಇರತ್ತೆ, ಬೇರೆಯವರೊಂದಿಗೆ ನಿಮ್ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಅಂಜೋದು, ಇಲ್ಲ ಅಂದ್ರೆ ಅವ್ರ ಬಗ್ಗೆ ಅವರೇ ತುಂಬಾ ಜಾಸ್ತಿ ಬೇರೆಯವ್ರ ಹತ್ರ ಹೊಗಳ್ಕೊಳ್ಳೋದು, ಈ ತರದ್ದೆಲ್ಲ ಪ್ರಾಬ್ಲಮ್ಸ್ ಇರತ್ತೆ. ಸೊ ಇದರಲ್ಲಿ ನಿಮ್ಮ ಯಾವ ಸಮಸ್ಯೆ ಇದೆ, ಇಷ್ಟು ಸಮಸ್ಯೆಗಳು ಹೇಳಿದ್ನಲ್ಲ, ಇದರಲ್ಲಿ ನಿಮ್ಮ ಸಮಸ್ಯೆ ಯಾವುದು ಅಂತ ಗುರುತಿಸ್ಕೊಳ್ಳಿ. ಹಾಗೆ ಅದನ್ನ ಗುರುತಿಸ್ತಾ ನಿಮ್ಮ ಪ್ರತಿ ಉಸಿರನ್ನ ನಿಮ್ಮ ಥ್ರಾಟ್ ಚಕ್ರಗೆ ತಲುಪಿಸ್ತಾ ಅಲ್ಲಿರೋ ಆ ಯಾವ ಪ್ರಾಬ್ಲಮ್ ನಿಮ್ಮಲ್ಲಿದೆ ಅದನ್ನ ಉಸಿರನ್ನ ತಲುಪಿಸ್ತಾ ಅಲ್ಲಿಂದ ಆಚೆ ಹಾಕ್ತಾ ಇದ್ದೀರಾ, ನಿಮ್ಮ ಉಸಿರು ಆಚೆ ಹಾಕೋದ್ರ ಮೂಲಕ. ಫಸ್ಟ್ ನಿಮ್ಮ ಥ್ರಾಟ್ ನ ರಿಲ್ಯಾಕ್ಸ್ ಮಾಡಿ, ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ಬೇಕು. ರಿಲ್ಯಾಕ್ಸ್ ಯೋರ್ ಥ್ರಾಟ್. ರಿಲೀಸ್ ದ ಬ್ಲಾಕೇಜಸ್. ರಿಲೀಸ್ ಮಾಡಿ ನಿಮ್ಮ ಥ್ರಾಟ್ ಇಂದ, ಗಂಟಲಿನಿಂದ ಏನೆಲ್ಲ ಬೇಡವಾದ ಬ್ಲಾಕೇಜಸ್ ನಿಮ್ಮ ಪ್ರತಿ ಉಸಿರಿನ ಮೂಲಕ ಆಚೆ ಹಾಕ್ತಾ ಇದ್ದೀರಾ, ಫೀಲ್ ಮಾಡಿ. ಹಾಗೆ ಪ್ರತಿ ಉಸಿರನ್ನ ತಗೊಳ್ತಾ ನಿಮ್ಮ ಗಂಟಲಿಗೆ ಪಾಸಿಟಿವಿಟಿನ, ಎನರ್ಜಿನ ತಲುಪಿಸ್ತಾ ಇದ್ದೀರಾ, ಫೀಲ್ ಮಾಡಿ. ಇನ್ನು ಡೀಪ್ ಆಗಿ ಫೀಲ್ ಮಾಡಿ. ಕಂಪ್ಲೀಟ್ ನಿಮ್ಮ ಗಮನ ನಿಮ್ಮ ಉಸಿರು ನಿಮ್ಮ ಗಂಟ್ಲನ್ನ ಹೇಗೆ ತಲುಪ್ತಾ ಇದೆ ಅಷ್ಟು ಮಾತ್ರ ಗಮನಿಸ್ಬೇಕು. ಹಾಗೆ ಅಲ್ಲಿರೋ ಬೇಡವಾದ
ನೆಗೆಟಿವ್ ಬ್ಲಾಕೇಜಸ್, ಹಾಗೆ ಏನೇ ಸಮಸ್ಯೆ ಇದ್ರೂ ಅದನ್ನೆಲ್ಲ ಕಿತ್ತಾಕ್ತಾ ಇದೆ ನಿಮ್ಮ ಉಸಿರು. ನಿಮ್ಮ ಪ್ರತಿ ಉಸಿರಿಂದ ನೀವು ಅಲ್ಲಿರೋ ತೊಂದರೆಗಳನ್ನೆಲ್ಲ ತೆಗಿತಿದ್ದೀರಾ. ರಿಲೀಸ್, ರಿಲೀಸ್ ಮಾಡಿ. ಅಲ್ಲಿರೋ ನೆಗೆಟಿವ್ ಎಮೋಷನ್ಸ್ನ ರಿಲೀಸ್ ಮಾಡಿ. ನಿಮ್ಮ ಗಂಟಲ ಬಗ್ಗೆ ಇರೋ ನಿಮ್ಮ ನೆಗೆಟಿವ್ ಥಾಟ್ಸ್ನ ರಿಲೀಸ್ ಮಾಡಿ. ಹಾಗೆ ನಿಮ್ಮ ಗಂಟಲಲ್ಲಿರೋ ನೆಗೆಟಿವ್ ಬ್ಲಾಕೇಜಸ್ನ ರಿಲೀಸ್ ಮಾಡಿ. ಕಂಪ್ಲೀಟ್ ರಿಲೀಸ್. ಹಾಗೆ ನಿಮ್ಮ ಥ್ರಾಟ್ಗೆ ಹಾಗೂ ಆ ಚಕ್ರಗೆ, ನೀಲಿ ಚಕ್ರಕ್ಕೆ ಪಾಸಿಟಿವಿಟಿನ ತುಂಬ್ತಿದ್ದೀರಾ ಕಂಪ್ಲೀಟ್ ಆಗಿ. ಪಾಸಿಟಿವ್ ವೈಬ್ರೇಷನ್ಸ್ ನ ರಿಸೀವ್ ಮಾಡ್ತಾ ಇದ್ದೀರಾ. ಅದು ಈಗ ನೀಲಿ ಬಣ್ಣದಿಂದ ಹೊಳಿತಾ ಇದೆ. ಹಾಗೆ ಆ ನೀಲಿ ಚಕ್ರ ಆಕ್ಟಿವೇಟ್ ಆಗ್ತಾ ಇರೋದನ್ನ ಗಮನಿಸಿ. ಆ ಹೊಳಪು ನಿಮ್ಮ ಬಾಡಿಯ ತುಂಬ ತುಂಬಿ ಹೋಗಿದೆ. ನಿಮ್ಮ ಅಣು ಅಣು ಕಣ ಕಣಗಳಿಗೂ ಆ ಎನರ್ಜಿನ ತಲುಪಿಸ್ತಿದೆ. ಫೀಲ್ ಮಾಡಿ. ಹಾಗೆ ಫೀಲ್ ಮಾಡ್ತಾ ನಾನು ಹೇಳೋ ಅಫರ್ಮೇಶನ್ಸ್ನ ನಿಮ್ಮ ಗಂಟಲನ್ನ ಗಮನಿಸ್ತಾ ಆ ಚಕ್ರ ಸುತ್ತುತ್ತಿರುವ ಅನುಭವದೊಂದಿಗೆ ಇವಾಗ ನೀವು ಫೀಲ್ ಮಾಡ್ತಾ ಹೇಳ್ಕೋಬೇಕು. ನಾನು ಸತ್ಯವನ್ನ ಶಾಂತವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾತನಾಡಬಲ್ಲೆ. ನಾನು ಸತ್ಯವನ್ನ ಶಾಂತವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾತನಾಡಬಲ್ಲೆ. ನಾನು ಪ್ರಾಮಾಣಿಕ ಹಾಗೂ ಪ್ರಾಮಾಣಿಕತೆಯ ಜೀವನವನ್ನ ನಡೆಸುತ್ತಿದ್ದೇನೆ. ನಾನು ಪ್ರಾಮಾಣಿಕ ಹಾಗೂ ಪ್ರಾಮಾಣಿಕ ಜೀವನವನ್ನ ನಡೆಸುತ್ತಿದ್ದೇನೆ. ನನ್ನ ಮಾತುಗಳು ಶಕ್ತಿಯುತವಾಗಿದೆ ಹಾಗೂ ನಾನು ಸ್ಪಷ್ಟವಾಗಿ ಮತ್ತು ಮುಕ್ತವಾಗಿ ಎಲ್ಲರೊಂದಿಗೆ ಮಾತನಾಡುತ್ತೇನೆ. ನನ್ನ ಮಾತುಗಳು ಶಕ್ತಿಯುತವಾಗಿದೆ ಹಾಗೂ ನಾನು ಸ್ಪಷ್ಟವಾಗಿ ಮತ್ತು ಮುಕ್ತವಾಗಿ ಎಲ್ಲರೊಂದಿಗೆ ಮಾತನಾಡುತ್ತೇನೆ. ನನ್ನ ಅಭಿಪ್ರಾಯಗಳನ್ನು ತಿಳಿಸಲು ನಾನು ಸೃಜನಶೀಲ ಮಾರ್ಗಗಳನ್ನು ಕಂಡುಕೊಳ್ಳುತ್ತೇನೆ. ನನ್ನ ಅಭಿಪ್ರಾಯಗಳನ್ನು ತಿಳಿಸಲು ನಾನು ಸೃಜನಶೀಲ ಮಾರ್ಗಗಳನ್ನು ಕಂಡುಕೊಳ್ಳುತ್ತೇನೆ. ನಾನು ಮಾತನಾಡುವಾಗ ಪ್ರತಿಯೊಬ್ಬರೂ ಗಮನವಿಟ್ಟು ಕೇಳಿಸಿಕೊಳ್ಳುತ್ತಾರೆ. ನಾನು ಮಾತನಾಡುವಾಗ ಪ್ರತಿಯೊಬ್ಬರೂ ಗಮನವಿಟ್ಟು ಕೇಳಿಸಿಕೊಳ್ಳುತ್ತಾರೆ.
ನಾನು ಯಾವಾಗಲೂ ಮೌನವನ್ನು ಸ್ವೀಕರಿಸುತ್ತೇನೆ. ಎಲ್ಲಿ ನನ್ನ ಮಾತಿನ ಅವಶ್ಯಕತೆ ಇದೆ, ಅಲ್ಲಿ ಸ್ಪಷ್ಟವಾಗಿ ಮಾತನಾಡುತ್ತೇನೆ. ನಾನು ಯಾವಾಗಲೂ ಮೌನವನ್ನು ಸ್ವೀಕರಿಸುತ್ತೇನೆ. ಎಲ್ಲಿ ನನ್ನ ಮಾತಿನ ಅವಶ್ಯಕತೆ ಇದೆ, ಅಲ್ಲಿ ಸ್ಪಷ್ಟವಾಗಿ ಮಾತನಾಡುತ್ತೇನೆ. ನನ್ನ ಮಾತು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ ಹಾಗೂ ನನ್ನಲ್ಲಿ ಸ್ಫೂರ್ತಿ ತುಂಬುವವರೊಂದಿಗೆ ನಾನು ಸಮಯ ಕಳೆಯುತ್ತೇನೆ. ನನ್ನ ಮಾತು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ ಹಾಗೂ ನನ್ನಲ್ಲಿ ಸ್ಫೂರ್ತಿ ತುಂಬುವವರೊಂದಿಗೆ ನಾನು ಸಮಯ ಕಳೆಯುತ್ತೇನೆ. ನಾನು ಬೇರೆಯವರ ಮಾತನ್ನು ಗೌರವಿಸುತ್ತೇನೆ. ನಾನು ಬೇರೆಯವರ ಮಾತನ್ನು ಗೌರವಿಸುತ್ತೇನೆ. ಈ ಜಗತ್ತು ನನ್ನೊಳಗಿನ ಮಾಯೆಯನ್ನ ಸ್ವಾಗತಿಸುತ್ತದೆ ಮತ್ತು ನನ್ನ ಧ್ವನಿ, ಪದಗಳು, ಆಲೋಚನೆಗಳು ಉಪಸ್ಥಿತಿಗೆ ಪ್ರಾಮುಖ್ಯತೆ ನೀಡುತ್ತದೆ. ಈ ಜಗತ್ತು ನನ್ನೊಳಗಿನ ಮಾಯೆಯನ್ನ ಸ್ವಾಗತಿಸುತ್ತದೆ ಮತ್ತು ನನ್ನ ಧ್ವನಿ, ಪದಗಳು, ಆಲೋಚನೆಗಳು ಉಪಸ್ಥಿತಿಗೆ ಪ್ರಾಮುಖ್ಯತೆ ನೀಡುತ್ತದೆ. ನನ್ನ ಪ್ರಾಮಾಣಿಕತೆಯು ನನ್ನ ಜೀವನದಲ್ಲಿ ಬಯಸುವ ಜನರನ್ನು ಆಕರ್ಷಿಸುತ್ತದೆ. ನನ್ನ ಪ್ರಾಮಾಣಿಕತೆಯು ನನ್ನ ಜೀವನದಲ್ಲಿ ಬಯಸುವ ಜನರನ್ನು ಆಕರ್ಷಿಸುತ್ತದೆ. ಈ ಅಫರ್ಮೇಶನ್ಸ್ನೆಲ್ಲ ಫೀಲ್ ಮಾಡ್ತಾ ಹಾಗೆ ನಿಮ್ಮ ಧ್ಯಾನವನ್ನ ಇನ್ನ 1-2 ಮಿನಿಟ್ಸ್ ಕಂಟಿನ್ಯೂ ಮಾಡಿ. ಆ ಬ್ಲೂ ಎನರ್ಜಿ ನಿಮ್ಮ ಗಂಟಲಿನಿಂದ ನಿಮ್ಮ ಬಾಡಿ ಪೂರ್ತಿ ರಿಸೀವ್ ಆಗ್ತಾ ಇರೋದನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ. ನಿಮ್ಮ ಗಂಟಲಿನಲ್ಲಿ ಬ್ಲೂ ಎನರ್ಜಿ ಪ್ರಜ್ವಲಿಸ್ತಿದೆ. ಆ ಎನರ್ಜಿನ ರಿಸೀವ್ ಮಾಡ್ತಾ ಮುಖದಲ್ಲಿ ಮಂದಹಾಸದಿಂದ, ಮುಖದಲ್ಲಿ ನಗು ಇಟ್ಕೋಬೇಕು, ಉಬ್ಬು ಗಂಟಿಟ್ಕೋಬಾರ್ದು. ಮುಖದಲ್ಲಿ ನಗುವಿನಿಂದ ಆ ಆನಂದಮಯ ಸ್ಥಿತಿಯನ್ನ ಅನುಭವಿಸಿ. ನಿಮ್ಮ ಹಳೆ ದೇಹ, ಹಳೆ ಆಲೋಚನೆಗಳು, ಹಳೆ ಸ್ಥಿತಿ ಕಂಪ್ಲೀಟ್ ಆಗಿ ನಿಮ್ಮ ಉಸಿರಿನಿಂದ ಆಚೆ ಹಾಕಿ. ಹಾಗೆ ಉಸಿರನ್ನು ತಗೋತಾ ಹೊಸ ಆಲೋಚನೆಗಳು, ಸಕಾರಾತ್ಮಕ ಆಲೋಚನೆಗಳು, ಹಾಗೆ ಆರೋಗ್ಯಕರ ದೇಹ, ಇದನ್ನೆಲ್ಲ ಪ್ರತಿ ಉಸಿರಿನ ಮೂಲಕ ತಗೋತಿದ್ದೀರಾ. ಹಾಗೆ ನಿಮ್ಮ ಗಂಟಲಿನಲ್ಲಿ ಏನೇ ಸಮಸ್ಯೆ ಇದ್ರೂ
ಅದು ಕಂಪ್ಲೀಟ್ ಆಗಿ ಉಸಿರಿಂದ ಆಚೆ ಹಾಕ್ತಾ ನಿಮ್ಮ ಥ್ರಾಟ್ ಚಕ್ರ ಅಥವಾ ಈ ವಿಶುದ್ಧ ಚಕ್ರವನ್ನ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಮಾಡಿದಿರಾ. ರಿಸೀವ್ ಮಾಡಿ ಎನರ್ಜಿನ ಪ್ರತಿ ಉಸಿರಿನ ಮೂಲಕ. ರಿಸೀವ್ and release the blockages. Release. Receive. Release. ಈಗ ನಿಮ್ಮ ವಿಶುದ್ಧ ಚಕ್ರ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗಿರೋದನ್ನ ನೀವು ಗಮನಿಸಬಹುದು. ಅದು ಈಗ ಆಕ್ಟಿವೇಟ್ ಆಗಿದ್ರೆ ನಿಮಗೆ ತಣ್ಣನೆಯ ಅನುಭವ ಆಗ್ತಿರುತ್ತೆ, ಇಲ್ಲ ಹಗುರ ಅನ್ನಿಸ್ತಿರುತ್ತೆ, ಇಲ್ಲ ಅಂದ್ರೆ ಚಕ್ರ ಸುತ್ತುತ್ತಾ ಇರೋ ತರ ವೈಬ್ರೇಟ್ ಆಗ್ತಿರತ್ತೆ. ಈ ಮೂರರಲ್ಲಿ ಯಾವ್ದಾದ್ರೂ ಒಂದು ಫೀಲ್ ಆಗ್ತಾ ಇರತ್ತೆ ನೋಡಿ, ಗಮನಿಸಿ. ವಿತ್ ಆಲ್ ದ ಡಿವೈನ್ ಎನರ್ಜಿ, ಎಲ್ಲ ದೈವಿಕ ಅಂಶವನ್ನ, ದೈವಿಕ ಶಕ್ತಿಯನ್ನ ನಿಮ್ಮ ಥ್ರಾಟ್ ಚಕ್ರಾಗೆ ನೀವು ತುಂಬ್ತಾ ಇದ್ದೀರಾ ನಿಮ್ಮ ಉಸಿರಿನ ಮೂಲಕ. ಖುಷಿ ಖುಷಿಯಿಂದ ಸ್ವೀಕರಿಸಿ ಆ ಡಿವೈನ್ ಎನರ್ಜಿನ. ಹೀಗೆ ಈ ಆನಂದಮಯ ಸ್ಥಿತಿಯಲ್ಲಿ ಇನ್ನ 1 ನಿಮಿಷ ನಿಮ್ಮ ಧ್ಯಾನವನ್ನ ಮುಂದುವರಿಸಿ. ಲಾಸ್ಟ್ 20 ಸೆಕೆಂಡ್ಸ್. ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬರ್ತಾ ನಿಮ್ಮ 2 ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲಿಟ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಕೈಗಳನ್ನ ನೋಡ್ತಾ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡಿ. 5, 4, 3, 2, 1, 0. ನಮ್ಮ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ, ಮನಸ್ಸಿಗೆ ಹಾಗೂ ನಮ್ಮ
ಥ್ರಾಟ್ ಚಕ್ರವನ್ನ ಆಕ್ಟಿವೇಟ್ ಮಾಡಿದ ಎಲ್ಲಾ ದೈವಿಕ ಶಕ್ತಿಗಳಿಗೂ ಧನ್ಯವಾದಗಳನ್ನ ತಿಳಿಸೋಣ ಫ್ರೆಂಡ್ಸ್. ಹಾಗೆ ಈ ನಮ್ಮ ಧ್ಯಾನಕ್ಕೆ ಒಂದು ಕ್ಲಾಪ್ ಮಾಡಿ ಜೋರಾಗಿ. ಬಿಕಾಸ್ ನೀವು ಇವಾಗ ಫುಲ್ ಎನರ್ಜೆಟಿಕ್ ಆಗಿರ್ತೀರಾ, ಆ ಎನರ್ಜಿ ಪೂರ್ತಿ ನಿಮ್ಮ ಬಾಡಿ ತುಂಬಾ ಸ್ಪ್ರೆಡ್ ಆಗಬೇಕು. ಹಾಗೆ ಕ್ಲಾಪ್ ಮಾಡಿ. ಎಸ್. ಆದ್ರೆ ನಿಮ್ಮ ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಕೆಲವರಿಗೆ ತುಂಬಾ ಅತಿಯಾದ ಆಲೋಚನೆಗಳು, ಏನ್ ಮಾಡಿದ್ರು ಆ ಯೋಚನೆನ ಆಚೆ ತೆಗಿಯಕ್ ಆಗ್ತಾ ಇರಲ್ಲ. ಬಿಡದೆ ಬಿಡದೆ ಅದು ಬರ್ತಾನೆ ಇದೆ ಬರ್ತಾನೆ ಇದೆ. ಯಾರಿಗಾದ್ರೂ ಇಲ್ಲ ಆ ತರ ಫೀಲಿಂಗ್ ಇದೆಯಾ? ಏನಾದ್ರೂ ಒಂದ್ ಯೋಚನೆ ಬಂದ್ರೆ ಅದು ಹೋಗೋದೇ ಇಲ್ಲ, ಪದೇ ಪದೇ ಬರ್ತಾ ಇರತ್ತೆ, ಪದೇ ಪದೇ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಆತರ ಯಾರಿಗಾದ್ರೂ ಇದೆಯಾ? ಎಸ್ ಇದೆ ಮೇಡಮ್. ಮೇಡಮ್. ಎಸ್. ಅವಾಗ ಏನಾಗುತ್ತೆ, ಇಲ್ಲ ಅಂದ್ರೆ ಯಾವ್ದಾದ್ರೂ ಒಬ್ಬ ವ್ಯಕ್ತಿನ ನೆನೆಸ್ಕೊಂಡ್ರು ಕೂಡ ಸಡನ್ ಆಗಿ ಕೋಪ ಬಂದು ಹೋಗುತ್ತೆ, ಬೇಜಾರಾಗತ್ತೆ ಅವ್ರು ಮಾಡಿದ್ದೆಲ್ಲ ನೆನೆಸ್ಕೊಂಡು, ಅಲ್ವಾ? ಆಮೇಲೆ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಡೋ ತರ ಫೀಲ್ ಆಗತ್ತೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಹಣೆಯ ಮಧ್ಯಭಾಗದಲ್ಲಿ ಈ ತರ ಒಂದು ಬೆರಳು, ಇಲ್ಲಿ ಥರ್ಡ್ ಐ ಇದೆ ಅಲ್ವಾ, ಇಲ್ಲಿ ಈ ಥರ್ಡ್ ಐ ಹತ್ರ ನಮ್ಮ ಕೈ ಬೆರಳನ್ನ ಹೀಗೆ ಇಟ್ಕೊಂಡು, ಆ ಏನಂದ್ರೆ ನಾವು ಆ ವ್ಯಕ್ತಿ ಬಗ್ಗೆ ನೆನೆಸ್ಕೊಂಡಾಗ, ಇಲ್ಲ ಒಂದ್ ಸಿಚುವೇಶನ್ ಬಗ್ಗೆ ನೆನೆಸ್ಕೊಂಡಾಗ, ಆ ನೆಗೆಟಿವ್ ವೈಬ್ರೇಷನ್ನು, ನೆಗೆಟಿವ್ ಥಾಟ್ಸ್ ಬಂದು ನಮ್ಮನ್ನ ಕಾಡಕ್ ಸ್ಟಾರ್ಟ್ ಆಗತ್ತೆ. ಆಗ ಇದನ್ನ ಹಿಂಗ್ ಇಟ್ಕೊಂಡ್ಬಿಟ್ಟು ಏನ್ ಹೇಳ್ಬೇಕು, ಕಾರ್ಡ್ ಕಟ್ ಕಾರ್ಡ್ ಕಟ್ ಕಾರ್ಡ್ ಕಟ್ ಕಾರ್ಡ್ ಕಟ್ ಅಂತ 3 ಸಲ ಹೇಳ್ಬೇಕು ನಮ್ಮ ಥರ್ಡ್ ಐ ಚಕ್ರದ ಹತ್ರ. ಆಮೇಲೆ ನಮ್ಮ ಹಾರ್ಟ್ ಚಕ್ರದ ಹತ್ರ ಫೀಲ್ ಮಾಡ್ತಾ ಮತ್ತೆ ಕಾರ್ಡ್ ಕಟ್ ಕಾರ್ಡ್ ಕಟ್ ಕಾರ್ಡ್ ಕಟ್ ಅಂತ ಹೇಳ್ಬೇಕು. ಆಮೇಲೆ ನಮ್ಮ ಥರ್ಡ್ ಐ ಹಿಂದಿನ ಭಾಗದ ಹತ್ರ 3 ಸಲ ಕಾರ್ಡ್ ಕಟ್ ಕಾರ್ಡ್ ಕಟ್ ಕಾರ್ಡ್ ಕಟ್ ಅಂತ ಹೇಳ್ಬೇಕು. ನಾವ್ ಹಿಂಗ್ ಮಾಡೋದ್ರಿಂದ ನಮಗೆ ಏನು ನೆಗೆಟಿವ್ ಫೀಲ್ ಆಗ್ತಾ ಇರತ್ತೆ, ನಾವ್ ಯಾವ ಸಿಚುವೇಶನ್ ಬಗ್ಗೆ ನೆನೆಸ್ಕೊಂಡ್ ಬೇಜಾರ್ ಮಾಡ್ಕೋತಿರ್ತೀವಲ್ಲ, ಆ ಒಂದು ಆ ಇದರಿಂದ ಸಡನ್ ಆಗಿ ನಾವು ಆಚೆ ಬರ್ಬೋದು. ಯಾಕಂದ್ರೆ ಅದು ಒಂದು ಹೋಗಿ ಸೇರೋದು ಅದು ತಲೆಯಲ್ಲಿ ಯೋಚನೆ ಮಾಡಿ 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 ಏನಾಗುತ್ತೆ, ನಮ್ಮ ಥರ್ಡ್ ಐಯಲ್ಲಿ ಬ್ಲಾಕೇಜಸ್ ಆಗುತ್ತೆ. ಮತ್ತೆ ನಮ್ಮ ಹಾರ್ಟ್, ನಾವು ಹೆವಿ ಫೀಲ್ ಮಾಡ್ತೀವಲ್ವಾ, ಸೊ ಹಾರ್ಟ್ ಬ್ಲಾಕೇಜ್ ಆಗತ್ತೆ. ಆಗ ಏನ್ ಮಾಡ್ಬೇಕು, ಈ ತರ ಮಾಡೋದ್ರಿಂದ ನಾವು ಆ ಬ್ಲಾಕೇಜ್ ಆಗದೆ ಇರೋ ತರ ತಡಿಬಹುದು. ಓಕೆ, ಇದನ್ನ ನೆನ್ಪಿಡ್ಕೊಂಡು ಮಾಡಿ. ಯಾವಾಗೆಲ್ಲ ಅತಿಯಾಗಿ ಆಲೋಚನೆ ಬರ್ತಾ ಇದೆ ಅನ್ನಿಸ್ದಾಗ. ಇದೆಲ್ಲ ನಾನು ಟ್ರೈ ಮಾಡಿ ಮೇಡಮ್, ಹೇಳ್ತಿದ್ದೀನಿ. ಬಿನ್ ಮಧ್ಯನಾ ಅಥವಾ ಹಣೆ ಮಧ್ಯನಾ? ಇಲ್ಲಿ ಇಲ್ಲಿ ಹಣೆ ಮಧ್ಯೆ. ಹಣೆ ಮಧ್ಯದಲ್ಲಿ ಇಲ್ಲಿ ಇಷ್ಟ. ಹ್ಮ್. ಓಕೆ. 3 ಪಾಯಿಂಟ್ಸ್ ಅಲ್ಲ ಮ್ಯಾಮ್, ಇಲ್ಲಿ ಹಾರ್ಟ್ ಅಲ್ಲಿ ಮತ್ತೆ ಇಲ್ಲಿ. ತ್ರೀ ಟೈಮ್ಸ್ ಹೇಳ್ಬೇಕು ಕಾರ್ಡ್ ಕಟ್ ಅಂತ. ಓಕೆ ಮ್ಯಾಮ್. ಹಿಂಗೆ ಇಟ್ಕೊಂಡು ಕಾರ್ಡ್ ಕಟ್ ಅನ್ಬೇಕಾ? ಹ್ಮ್. ಹಿಂಗ್ ಮಾಡ್ಬೇಕು, ಕಟ್ ಮಾಡ್ಬೇಕು. ನಾನು ಇವಾಗ ಕಟ್ ಮಾಡ್ತಿದ್ದೀನಿ ಅದನ್ನ ಅಂತ. ಜಾಸ್ತಿ ಬರೋದಕ್ಕೆ ಹಿಂಗ್ ಹಿಡ್ಕೊಂಡು ಕಾರ್ಡ್ ಕಟ್ ಅಂತ ಹೇಳ್ಬೇಕು ಅಂತ ಹೇಳಿದ್ದಲ್ವಾ? ಫಸ್ಟ್ ಹೀಗೆ ಇಟ್ಕೊಳ್ಳಿ ಮ್ಯಾಮ್. ಓಕೆನಾ? ಹ್ಮ್. ನಿಮಗೆ ಆ ಥಾಟ್ ಓಕೆ. ಏನಕ್ಕೆ ಬರ್ತಿದೆ ಪದೇ ಪದೇ, ಅದು ಎಲ್ಲಿಂದ ಬಂತು ಯೋಚನೆ ಮಾಡಿ. ಹ್ಮ್. ಓಕೆನಾ? ಅದಾದ್ಮೇಲೆ ಕೈನ ತೆಗೆದು ಹೀಗೆ ಮಾಡ್ಬೇಕು 3 ಸಲ. ಇಲ್ಲೊಂದ್ಸರಿ ಮತ್ತೆ ಇಲ್ಲೊಂದ್ಸರಿನಾ? ಹಾರ್ಟ್ ಇಲ್ಲಿ 3 ಸಲ, ಹಾರ್ಟ್ ಹತ್ರ 3 ಸಲ, ಆಮೇಲೆ ತಲೆ ಓಕೆ. ಹಿಂದೆ ಅಂದ್ರೆ ನಮ್ಮ ಥರ್ಡ್ ಐ ಲೊಕೇಟ್ ಆಗಿರೋ ಹಿಂದಿನ ಭಾಗ 3 ಸಲ. ಓಕೆ, ಓಕೆ ಮೇಡಮ್. ಹೇಳಿ ಅಮ್ಮ. ಏನೋ ಹೇಳ್ತಿದ್ರಿ. ಅದು ಅನ್ಮ್ಯೂಟ್ ಆಗ್ತಾ ಇಲ್ವಲ್ಲ? ಆಯ್ತು, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಕೇಳಿಸ್ತಿದೆ. ಹೌದಾ? ಹ್ಮ್. 2 days ನಾನು ಅಟೆಂಡ್ ಮಾಡಿರ್ಲಿಲ್ಲ. ಬೇರೆ ಓಕೆ. ಟೈಮಲ್ಲಿ ಮಾಡ್ಕೋತಾ ಇದ್ದೀನಿ ಅದನ್ನ. ನೈಸ್. ಮಾಡ್ಕೋಬೋದಲ್ವಾ? ಮಾಡ್ಬೋದು ಮಾಡ್ಬೋದು. ಮತ್ತೆ ಶಶಿಕಲಾ ಮೇಡಮ್ ಬಂದಿಲ್ವಾ ಇವತ್ತ? ಜಾಯ್ನ್ ಆಗಿಲ್ವಾ? ಅವ್ರು ಮೆಡಿಟೇಷನ್ ವರ್ಗು ಇದ್ರು, ಇವಾಗ ಹೋದ್ರು ಅನ್ಸುತ್ತೆ. ಮೋಸ್ಟ್ಲಿ ಏನೋ ಹಾ. ನೆಟ್ವರ್ಕ್ ಪ್ರಾಬ್ಲಮ್. ಹ್ಮ್. ಅದೇ ನಾನು ಅವಾಗ ಆಗಿಲ್ಲ ಅಂದ್ರೆ ಆಮೇಲಿಂದ ಮಾರ್ನಿಂಗ್ ಮಾಡ್ಕೊಂತಾ ಇದ್ದೀನಿ. ಮಾಡ್ಬೋದು ಅಮ್ಮ, ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ಮಾಡ್ಕೊಳ್ಳಿ. ಓಕೆನಾ? ಚೆನ್ನಾಗಿದೆ ಜ್ಯೋತಿ ಮೇಡಮ್, ಹೇಗೆ ತುಂಬಾ ಅನ್ನಿಸ್ತು? ಚೆನ್ನಾಗಿದೆ. ಹಾ. ತುಂಬಾ ಚೆನ್ನಾಗಿದೆ. ಮಾಡ್ಬೇಕು, ಓಕೆ. ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಇದು. ಹಾ. ಡೈಲಿ ಒಂದ್ 40 minutes ಮಾಡ್ಕೋಬೇಕು, ಆರೋಗ್ಯವಾಗಿರ್ಬೇಕು ಅಂದ್ರೆ, ಅಲ್ವಾ ಮೇಡಮ್? ಹೌದು ಹೌದು. ಎಲ್ಲಾ ಪ್ರಾಬ್ಲಮ್ ಸ್ವಲ್ಪ ಕಾಮ್ ಆಗಿರ್ಬೇಕಂದ್ರೆ ಮಾಡ್ಲೇಬೇಕು.
ಮೈಂಡ್ ಮಾಡ್ಲೇಬೇಕು. ಕಾಮ್ ಆಗ್ಬೇಕಂದ್ರೆ. ಅಂದ್ರೆ ನಾವು ಯೋಗ ಮಾಡ್ತೀವಿ ಬೆಳಗ್ಗೆಯಿಂದ ಮಾರ್ನಿಂಗ್. 60,000 ಪ್ಲಸ್ ಥಾಟ್ಸ್ ನಮ್ಮ ಮೈಂಡ್ ಅಲ್ಲಿ ಬರ್ತಿರತ್ತಂತೆ. ನಮ್ಮ ಅನಾರೋಗ್ಯಕ್ಕೆ ಕಾರಣನೇ ನಮ್ಮ ಥಾಟ್ಸ್. ಸೊ ಹಾಗಾಗಿ ಅದನ್ನೆಲ್ಲ ರಿಲೀಸ್ ಮಾಡ್ಬೇಕು ಅಂದ್ರೆ ನಾವು ಮೆಡಿಟೇಷನ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಮ್ಮ ಮೈಂಡಿಗೆ ರೆಸ್ಟೇ ಇಲ್ಲ. ಯಾಕಂದ್ರೆ ಮಲ್ಗಿರುವಾಗ್ಲೂ ಕೂಡ ಅದು ಯೋಚನೆ ಮಾಡ್ತಾ ಇರತ್ತೆ ಸಬ್ ಮಾಡ್ತಾ ಕಾನ್ಶಿಯಸ್ ಇರ್ತದೆ. ಆಗಿ. ಹೌದು. ಎದ್ದಿರುವಾಗ ಕಾನ್ಶಿಯಸ್ ಆಗಿ ಯೋಚನೆ ಮಾಡ್ತಾ ಇರತ್ತೆ. ಸೊ ಅದನ್ನ ನಾವು ಹೇಗ್ ಸ್ಟಾಪ್ ಮಾಡೋದು ಅಂದ್ರೆ ನಾವು ಮೆಡಿಟೇಷನ್ ಮಾಡೋದ್ರ ಮೂಲಕ ಮಾತ್ರ ಅದಕ್ಕೆ ರೆಸ್ಟ್ ಕೊಡಕ್ಕಾಗೋದು. ಅವಾಗ ಏನಾಗತ್ತೆ, ನಮ್ಮಲ್ಲಿ ನಾವು ಥಾಟ್ಲೆಸ್. ಇವಾಗ ನಾವು 1 hour ಕುತ್ಕೋತೀವಿ ಅಂದ್ರೂ ಅದ್ರಲ್ಲಿ ನಾವು ಬರೀ 10 ಮಿನಿಟ್ಸ್ 20 ಮಿನಿಟ್ಸ್ ಅಷ್ಟೇ ಥಾಟ್ಲೆಸ್ ಸ್ಟೇಜ್ಗೆ ಹೋಗಕ್ಕಾಗದು. ಸೊ ಹಾಗಾಗಿ ಮೆಡಿಟೇಷನ್ ನ ಹೆಚ್ಚೆಚ್ಚಾಗಿ ಮಾಡ್ಬೇಕು. ಯಾರೆಲ್ಲ ಮೆಡಿಟೇಷನ್ ಮಾಡ್ತಿರ್ತಾರೆ ಸೊ ಅವರಲ್ಲೆಲ್ಲ ಖುಷಿ ತುಂಬಿರುತ್ತೆ, ಪ್ಲಸ್ ಆರೋಗ್ಯವಾಗಿರ್ತಾರೆ. ಥ್ಯಾಂಕ್ ಯು ಮೇಡಮ್. ಇವತ್ ಸರ್ ಮಾಡೋಣ ಜಾಯ್ನ್ ನಾವು ಆಗ್ಲಿಲ್ವಮ್ಮ ಇದನ್ನ. ಯಾರು? ಗಾಯತ್ರಿ ಮ್ಯಾಮ್? ಇವತ್ತು ಇಲ್ಲ ಮ್ಯಾಮ್, ಅವರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ, ಬೇರೆ ಕ್ಲಾಸ್ ಆಗ್ತಾ ಇದೆ. ಓಕೆ ಓಕೆ ಹ್ಮ್. ಓಕೆ. ಸರಿ ಮ್ಯಾಮ್, ಆಯ್ತು. ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಜಾಯ್ನ್ ಆಗಿದ್ರಿ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನಿಮ್ಗೂ ಥ್ಯಾಂಕ್ ಯು ಮ್ಯಾಮ್. ಮೆಡಿಟೇಷನ್ ಡೈಲಿ ಜಾಯ್ನ್ ಆಗಿ. ನಿಮ್ಗೂ ನಿಮ್ಗೂ ಆದ್ರೆ ತುಂಬಾ ಟೈಮ್ ಚೆನ್ನಾಗಿ ಕ್ಲಾಸ್ ನೋಡ್ಕೊಳ್ಳಿ, ಜಾಯ್ನ್ ಆಗೋಕ್ಕೂ ಮುಂಚೆ ಹಾ ಟೈಮ್ ಹಾ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಓಕೆ ಬಾಯ್. ಸರಿ. ಓಕೆ, ಥ್ಯಾಂಕ್ ಥ್ಯಾಂಕ್ ಯು ಯು. ಮೇಡಮ್. ಬಾಯ್. ಥ್ಯಾಂಕ್ ಯು.